ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ಲಾಸ್ಟ್ ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಅದೇ ರೀತಿ ಪ್ರತಿ ಶ್ರಾವಣದಲ್ಲಿ ಪ್ರತಿ ವರ್ಷನೂ ಕೂಡ ನಾನು ಮಂಗಳಗೌರಿ ವ್ರತನ ಮಾಡ್ತೀನಿ. ಸೊ ಆ ದಿನ ಕೂಡ ಇದಾಗಿತ್ತು. ಇದೇ ದಿನದಲ್ಲಿ ನಮ್ಮ ಮನೆಯವ್ರ ಬರ್ತ್ಡೇ ಕೂಡ ಇದ್ದಿದ್ದರಿಂದ ಸೊ ಹಾಗಾಗಿ ಮನೆಯಲ್ಲೇ ಹೋಮ್ ಮೇಡ್ ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ಸ್ ಮಾಡ್ಕೊಂಡಿದ್ದೆ ಕೂಡ. ಸೊ ಬಿಕಾಸ್ ಮಾಡೋ ರೀಸನ್ ಒಂದೇ, ಅವ್ರು ಸ್ವಲ್ಪ ಔಟ್ಸೈಡ್ ಕೇಕ್ನಲ್ಲಿ ಅಷ್ಟು ಇಷ್ಟಪಡೋದಿಲ್ಲ. ಹಾಗಾಗಿ ಮನೆಯಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನೋಡಿ ಹೇಗೆ ಮಾಡ್ತಾಯಿದ್ದೀನಿ ಅಂತ. ನಾನು ಸಕ್ಕರೆ ಮತ್ತು ರವೆನೂ ಈಕ್ವಲ್ ಕ್ವಾಂಟಿಟಿಲೇ ತೊಗೊಂಡಿದ್ದೀನಿ. ಸೊ ಅದು ರವೆ ಬಂದುಬಿಟ್ಟು ಸ್ವಲ್ಪ ಟೆಕ್ಸ್ಚರ್ ದಪ್ಪ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅದೆರಡು ಸಕ್ಕರೆ ಮತ್ತು ರವೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ನೈಸ್ ಮಾಡ್ಕೊತಾ ಇದ್ದೀನಿ. ತುಂಬ ಸಾಫ್ಟಾಗಿ ಮಾಡ್ಕೊತಾ ಇಲ್ಲ, ಸ್ವಲ್ಪ ಮೀಡಿಯಮ್ ರವೆ ಟೆಕ್ಸ್ಚರಿಂದ ಸ್ವಲ್ಪ ಸಾಫ್ಟ್. ರೀಸನ್ ಇಷ್ಟೇ, ಅದು ಸ್ವಲ್ಪ ರಫ್ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ನಾನು ಅದ್ರ ಜೊತೆಗೆ 1 ಕಪ್ ಆಫ್ ಮಿಲ್ಕ್, ಅಂದರೆ ತುಂಬ ಚಿಲ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಸ್ಟಿರ್ ಮಾಡಬೇಕು. ಸ್ವಲ್ಪ ಶುಗರ್ನ ನಾವು ಇದು ಮಾಡಿರ್ತೀವಲ್ಲ, ಸೊ ಗಂಟಾಗಬಾರ್ದು ಅನ್ನೋದಕ್ಕೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 10 ಮಿನಿಟ್ಸ್ ಬಿಡಬೇಕು. 15 ಮಿನಿಟ್ಸ್ ಬಿಟ್ಟರು ಒಳ್ಳೆಯದೇ. ಬಿಟ್ಟಾದಮೇಲೆ ಸ್ವಲ್ಪ ಅಂದರೆ 1 ಕಪ್ ಆಫ್ ಆಯಿಲ್, 1 ಕಪ್ಗಿಂತ ಕಡಿಮೆ ಆಯಿಲ್ನ ತೊಗೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಾನು 1 ಕಪ್ಪು ಮೈದಾ ತೊಗೊಂಡಿದ್ದೀನಿ. ಸೊ ನೀವು 1 ಬೈ 1 ಆ್ಯಡ್ ಮಾಡ್ತಾ ಹೋದರೆ ನಿಮಗೆ ಮಿಕ್ಸಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಮತ್ತು ಮೈದಾನೂ ಅಷ್ಟೇ ಹಾಕಿದ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಬೇಕಿಂಗ್ ಪೌಡರ್ ಚಿಕ್ಕ ಸ್ಪೂನಲ್ಲಿ ಒಂದು 1/2 ಸ್ಪೂನ್ ತೊಗೊಂಡಿದ್ದೀನಿ. ಅದಾದಮೇಲೆ ಬೇಕಿಂಗ್ ಸೋಡಾ ಅದು ಅಷ್ಟೇ 1/2 ಸ್ಪೂನ್ ಹಾಕಿದರೆ ಸಾಕು. ಮತ್ತು ತುಂಬ ಅದಕ್ಕಿಂತ ಜಾಸ್ತಿ ಕೂಡ ಹಾಕಬಾರ್ದು. ಹಾಕಿದರೆ ಅದು ಪ್ಯಾನಿಂದ ಅದು ಬಿಸಿ ಆಗ್ತಾ ಪ್ಯಾನಿಂದ ಆಚೆಗೆ ಬಂದುಬಿಡತ್ತೆ. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕೋಕೋ ಪೌಡರ್ನ ಇವಾಗ ಹಾಕ್ತಾಯಿದ್ದೀನಿ. ಯಾಕೆಂದರೆ ನನಗೆ ಚಾಕ್ಲೇಟ್ ಫ್ಲೇವರ್ ಬೇಕಿತ್ತಲ್ವ, ಸೊ ದಟ್ ಅಷ್ಟೇ. ನಾನು ಹಿಂದಿನ ದಿನ ಆ್ಯಕ್ಚುಲಿ ನಾನು ಒಂದು 2 ಡೇಸ್ ಬ್ಯಾಕ್ ನಾನು ಟ್ರೈ ಮಾಡಿದ್ದೆ ಕೂಡ. ಅವತ್ತಂದರೆ ನಾನು ವೆನಿಲಾ ಎಸೆನ್ಸ್ನ ಯೂಸ್ ಮಾಡಿಕೊಂಡು ನಾನು ವೆನಿಲಾ ಫ್ಲೇವರ್ ಮಾಡಿದ್ದೆ. ಸೊ ನನಗೆ ಅದಕ್ಕಿಂತ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಮಾಡೋಣ ಅಂತ ನನಗೆ ಅನ್ನಿಸ್ತು. ಸೊ ಅಂದರೆ ಆಲ್ರೆಡಿ ನಾನು ಟೇಸ್ಟ್ ಮಾಡಿದ್ದೆ ಅಲ್ವಾ, ಸೊ ಹಂಗಾಗಿ ಚಾಕ್ಲೇಟ್ ಫ್ಲೇವರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಅದು ನಿಮಗೆ ಎಷ್ಟು ಬೇಕು ಟೇಸ್ಟಿಗೆ ತಕ್ಕನಾಗೆ ನೀವು ಕೋಕೋ ಪೌಡರ್ನ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ವೆನಿಲಾ ಎಸೆನ್ಸಲ್ಲಿ ನಾನು ಹಾಕ್ಕೊಂಡೆ. ನಾನು ಮಿಕ್ಸ್ ಮಾಡಿ ಇಟ್ಬಿಟ್ಟು ಇಲ್ಲಿ ನನ್ನ ಹತ್ರ ಒಂದು ಈ ಥರ ಗ್ಲಾಸ್ ಲಿಡ್ ಕುಕ್ಕರ್ ಇತ್ತು. ಸೊ ನನ್ನ ಹತ್ರ ಓವನ್ ಇರಲಿಲ್ಲ. ಸೊ ಹಾಗಾಗಿ ಇದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಅದೇನು ಡಿಫ್ರೆನ್ಸ್ ಏನೂ ಅನಿಸೋದಿಲ್ಲ ನಿಮಗೆ. ಸ್ವಲ್ಪ ಪ್ರೊಸೀಜರ್ ಲಾಂಗ್ ಆಗುತ್ತೆ ಅಷ್ಟೇ, ಈಸಿ ಆಗುತ್ತೆ ಓವನಲ್ಲಿ. ಇದರಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಅಷ್ಟೇ. ಸೊ ಅದೇ ಥರ ನನ್ನ ಹತ್ರ ಒಂದು ಸ್ಟೀಲ್ ಸ್ವಲ್ಪ ತಳ ದಪ್ಪ ಇರೋವಂತಹ ಒಂದು ಇದಿತ್ತು, ಪ್ಯಾನ್ ಥರ ಅದಿತ್ತು. ಸೊ ಅದಕ್ಕೆ ಹಾಕ್ಬಿಟ್ಟಿದ್ದಾನೆ ನಾನೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಬಟರ್ ಪೇಪರ್ ತಳದಲ್ಲಿ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ಳುವಾಗ ಆಲ್ರೆಡಿ ನನ್ನ ಹತ್ರ ಓವನ್ ಇಲ್ಲದೆ ಇರೋ ಕಾರಣ ಕುಕ್ಕರ್ ಇತ್ತು, ಲಿಡ್ ಇರೋಂಥ ಕುಕ್ಕರು. ಅದನ್ನು ನಾನು ಫುಲ್ ಬಿಸಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನೇನು ಇದು ಮಿಕ್ಸ್ ಮಾಡಿಕೊಂಡು ಪ್ಯಾನಿಗೆ ಹಾಕೋತೀನಲ್ಲ ಅದನ್ನು ನಾನು ಅಲ್ಲಿ ಪ್ಲೇಸ್ ಮಾಡ್ಕೊತೀನಿ, ಆ ರಿಂಗ್ ಮೇಲೆ ಪ್ಲೇಸ್ ಮಾಡ್ಕೊತೀನಿ. ಈ ಪ್ರೊಸೀಜರ್ ಕಂಪ್ಲೀಟ್ ಆಗೋ ತನಕ ನೀವು ಗ್ಯಾಸ್ನ ಸಿಮ್ಮಿಗಿಟ್ಟೆ ಮಾಡಬೇಕಾಗತ್ತೆ. 30 ಮಿನಿಟ್ಸಿಂದ 40 ಮಿನಿಟ್ಸ್ ತನಕ ನೀವು ಅದನ್ನು ಕುಕ್ ಮಾಡ್ಲಿಕ್ಕೆ ಬಿಟ್ಟರೆ ಸಾಕು. ಅಂದರೆ ಮಧ್ಯೆ ಒಂದು ಸ್ವಲ್ಪ ನೀವು ಜಸ್ಟ್ ನೋಡ್ತಾ ಇದ್ರೆ ಸಾಕಾಗತ್ತೆ. ಇದು ನಾನು ಒಂದು 25 ಮಿನಿಟ್ಸ್ ಆದಮೇಲೆ ತೋರಿಸ್ತಾ ಇರೋದು. ಆವಾಗ ಈ ಥರ ಇತ್ತದು. ಆ ಕಡೆ ನಾನು ಕೇಕ್ ಮಿಕ್ಸ್ಚರ್ನ ಕುಕ್ಕಿಂಗಿಗೆ ಇಟ್ಬಿಟ್ಟು ಈ ಕಡೆ ನಾನು ಕ್ರೀಮ್ ಮಾಡ್ಕೊತಾ ಇದ್ದೀನಿ. ಸಪ್ರೇಟ್ ಕ್ರೀಮ್ ತರೋದಕ್ಕಿಂತ ನಾನೇ ಹೋಮ್ ಮೇಡ್ ಕ್ರೀಮ್ ಮಾಡೋಣ ಅನ್ನೋ ರೀಸನ್ ಅಷ್ಟೇ. ಸೊ ಇದು ವಿಸ್ಪಿಂಗ್ ಪೌಡರ್ ಅಂತ ನಿಮಗೆ ಎಲ್ಲ ಸ್ಟೋರ್ಸಲ್ಲೂ ಸಿಗುತ್ತೆ. ಸೊ ಅದಕ್ಕೆ ನಾನು ಅಗೇನ್ ಚಿಲ್ಡ್ ಮಿಲ್ಕ್ನ ಯೂಸ್ ಮಾಡಿಬಿಟ್ಟು ನಾನು 1 ನಿಮಿಷ ಮೀನ್ಸ್ 1 ಸೆಕೆಂಡು ಕೂಡ ಬಿಡ್ದರೆ ಚೆನ್ನಾಗಿ ಸ್ಟಿರ್ ಮಾಡ್ತಾ ಇರಬೇಕು. ನೀವು ಅಟ್ಲೀಸ್ಟ್ ಒಂದು 7 to 8 ಮಿನಿಟ್ಸ್ನ ನೀವು ಇದನ್ನು ಸ್ಟಿರ್ ಮಾಡಬೇಕು ವಿತ್ ಯೂಸಿಂಗ್ ಸ್ಪೂನ್. ನಾನು ಸ್ಟಾರ್ಟಿಂಗ್ ಸ್ಟಿರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇದ್ದಿದ್ದ ಟೆಕ್ಸ್ಚರ್ಗೂ ಮಾಡ್ತಾ ಬರ್ತಾ ಇರೋ ಟೆಕ್ಸ್ಚರ್ಗೂ ಥಿಕ್ನೆಸ್ಗೂ ಡಿಫ್ರೆನ್ಸ್ ಇದೆ ನೋಡಿ. ಸ್ಟಾರ್ಟಿಂಗ್ ಸ್ವಲ್ಪ ಲಿಕ್ವಿಡ್ ಥರ ಅಂದರೆ ಜಾಸ್ತಿ ಇತ್ತು, ಥಿಕ್ನೆಸ್ ಇರಲಿಲ್ಲ. ಆಮೇಲೆ ಬರ್ತಾ ಥಿಕ್ನೆಸ್ ಬರ್ತಾ ಹೋಗುತ್ತೆ. ಸೊ ಈ ಥಿಕ್ನೆಸ್ಸಿಗೆ ಬಂದಿದೆ ಈಗ. ಈ ಥಿಕ್ನೆಸ್ಸಿಗೆ ಬಂದಮೇಲೆ ನೀವು ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಬಿಡಿ ತಣ್ಣಗಿರಲಿ ಅಂತ ಅಷ್ಟೇ. ಇದಾದಮೇಲೆ ನಾನು ಅದು 40 ಡಿಗ್ರಿ ಕುಕ್ ಆದಮೇಲೆ ಈ ಕೇಕ್ನ ನಾನು ಕಂಪ್ಲೀಟಾಗಿ 1 ಅವರ್ ಕೂಲ್ ಆಗ್ಲಿಕ್ಕೆ ಬಿಟ್ಟಿದ್ದೆ. ಅದಾದಮೇಲೆ ಈ ಥರ ಆಗಿದೆ ನೋಡಿ ಕೇಕು. ಇದೇನಿದೆ ಮೇಲ್ಗಡೆ ಹಾರ್ಡ್ ಪೋರ್ಷನ್ ಕಾಣಿಸ್ತಿದೆಯಲ್ಲ, ನೀವು ಅದನ್ನು ಕಂಪ್ಲೀಟಾಗಿ ತೆಗಿಬೋದು. ಬಟ್ ಅದು ತೆಗೆದುಬಿಟ್ಟು ನಾನು ಮಧ್ಯದಲ್ಲಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಸ್ಲೈಸ್ ಮಾಡಿ ನೀವು ಶುಗರ್ ಸಿರಪ್ ಕೇಕ್ ಮೇಲೆ ಹಾಕಬೇಕು. ನಾನು ಇಲ್ಲಿ ತೋರಿಸಿಲ್ಲ, ಅದು ಮರ್ತೋಗ್ಬಿಟ್ಟೆ ವಿಡಿಯೋ ಮಾಡೋದಷ್ಟೇ. ಸೊ ಅದಾದಮೇಲೆ ಮಧ್ಯದಲ್ಲಿ ಕ್ರೀಮ್ ಹಚ್ಚುತ್ತಾ ಇದ್ದೀನಿ ನಾನು, ಏನು ಮಾಡಿಟ್ಕೊಂಡಿದ್ದು ಕ್ರೀಮು. ಆಮೇಲೆ ನಾನು ಹೇಳಿದ್ನಲ್ಲ ಮೇಲ್ಗಡೆ ಪೋರ್ಷನ್ನ ನಾನು ಕಂಪ್ಲೀಟಾಗಿ ತೆಗಿಬೇಕು ಅಂತ. ನೀವು ತೆಗೆದ್ರೆ ಅದು ಇನ್ನೂ ನಿಮಗೆ ಸಾಫ್ಟ್ ಫ್ಲಫಿ ಅನಿಸುತ್ತೆ. ಬಟ್ ನಾನಿಲ್ಲಿ ತೆಗೆದಿಲ್ಲ, ಬಿಕಾಸ್ ನಾನು ಮಾಡಿದ್ದು ಪುಟಾಣಿ ಕೇಕ್ ಅಲ್ವಾ, ಸೊ ಎಲ್ಲರಿಗೂ ಆಗಬೇಕನ್ನೋ ಕಾರಣ ಅಷ್ಟೇ. ಸೊ ಅದಾದಮೇಲೆ ಕ್ರೀಮೆಲ್ಲ ಹಚ್ಚಾದ್ಮೇಲೆ ನಾನು ಈ ಥರ ಸ್ಪ್ರಿಂಕಲ್ಸ್ ಹಾಕ್ತಾಯಿದ್ದೀನಿ, ಕಲರ್ ಸ್ಪ್ರಿಂಕಲ್ಸ್ ಹಾಕ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದುಬಿಟ್ರು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅವ್ರಿಗೆ ಗಿಫ್ಟ್ ಕೊಡ್ತಾಯಿದ್ದೀನಿ. ಸಚ್ ಆ್ಯಕ್ಟಿಂಗ್.
ನಮ್ಮನಿ. ವಾವ್ ಸೂಪರ್ ಆಗಿದೆ. ಓ ಸೂಪರ್ ಅನಿ, ಗ್ರೇಟ್, ಐ ಲವ್ ಇಟ್. ಥ್ಯಾಂಕ್ ಯು. ಗಿಫ್ಟ್ ನನ್ನ ಮಗನಿಗೆ ಮತ್ತು ನಮ್ಮ ಮನೆಯವ್ರಿಗೆ ಗೊತ್ತಿರಲಿಲ್ಲ, ಅವ್ರು ಇಲ್ಲದೆ ಇರುವಾಗ ನಾನು ತಗೊಂಡು ಬಂದಿಟ್ಟಿದ್ದೆ ಅದೇ ದಿನ. ಸೊ ನೋಡಿ ಹೀಗಾಗಿದೆ ನನ್ನ ಕೇಕು. ಒಂದು ಚಿಕ್ಕ ಪ್ರಯತ್ನ ಬಿಕಾಸ್ ಓಕೆ ಅಚ್ಚು ಗೋ ನೋ ಮಾಡು. Happy birthday to you. ಥ್ಯಾಂಕ್ ಯು. Happy birthday to you. ಥ್ಯಾಂಕ್ ಯು. Happy birthday to you. ಧನ್ಯವಾದಗಳು, ಧನ್ಯವಾದಗಳು. Happy birthday to you. ಹಾಗೆ ಅಭಿಮಾನ ಸದಾ ಇದೇ ರೀತಿಯಲ್ಲಿ ಬನ್ನಿ ಬನ್ನಿ. ನೀವು ನಿಮ್ಮ ಸಮಯ ಕೊಟ್ಟು ಅವ್ರಿಗೆ ಖುಷಿ ಪಡಿಸ್ಲಿಕ್ಕೆ ಒಂದು ಪುಟ್ಟ ಪ್ರಯತ್ನ ಅಷ್ಟೇ. ಬಟ್ ಅದು ಒಂದು ಔಟ್ಸೈಡ್ ಕೇಕ್ ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ಅಷ್ಟು ಸಾಫ್ಟಾಗಿ ಸ್ವೀಟ್ ಆಗಿರಲಿಲ್ಲ ಅಂದರೂ ಪರವಾಗಿಲ್ಲ. ಬಟ್ ಓಕೆ, ಖುಷಿ ಆಯಿತು, ಚೆನ್ನಾಗಿತ್ತು ಅಂತ ಹೇಳಿ. ಏನಂದರೆ ನಾನು ಸ್ವಲ್ಪ ಶುಗರ್ನ ಕಡಿಮೆ ಮಾಡಿಬಿಟ್ಟಿದೆ, ಅಂದರೆ ಶುಗರ್ ಸಿರಪ್ ಹಾಕಬೇಕಿತ್ತಲ್ಲ, ಅದು ಸ್ವಲ್ಪ ಕಡಿಮೆ ಹಾಕಿದ್ದೆ. ಸೊ ಹಾಗಾಗಷ್ಟೇ, ಅದು ಬಿಟ್ಟರೆ ಚೆನ್ನಾಗಿತ್ತು. ಸೆಲೆಬ್ರೇಷನ್ಗೆ ಅಣ್ಣ ಬಂದಿದ್ದರು, ಅಕ್ಕ ಬಂದಿದ್ದರು, ಮತ್ತು ನನ್ನ ಕಝಿನು, ಮತ್ತು ಇನ್ನೊಬ್ಬ ಕಝಿನು. ಸೊ ಎಲ್ಲರೂ ಬಂದಿದ್ದರು. ಸೊ ಹುಟ್ಟಿದಾಗ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಕೂಡ, ಎಲ್ಲರಿಗೂ ಖುಷಿ ಆಯಿತು. ಸೊ ಕೇಕ್ ತಿಂದವರೆಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿದರು. ನನಗೂ ಕೂಡ ಖುಷಿ ಆಯಿತು. ಅದೇ ನಾನು ಹೇಳ್ದಂಗೆ ಸ್ವಲ್ಪ ಇನ್ನೂ ಸ್ವಲ್ಪ ಶುಗರ್ ಸಿರಪ್ ಹಾಕ್ಬೋದಿತ್ತು, ಅದೊಂದು ಮೈನಸ್ ಪಾಯಿಂಟ್. ಅಷ್ಟು ಬಿಟ್ಟರೆ ಕೇಕ್ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ಸೊ ಈ ಥರ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿಕೊಂಡು ನಾವು ಊಟಕ್ಕೆ ಆಚೆ ಹೋಗಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಕೂಡ. ಸೊ ಹಾಗಾಗಿ ಎಲ್ಲರೂ ಅಣ್ಣ ಅತ್ತಿಗೆ ಮತ್ತು ನನ್ನ ಕಸಿನ್ಸ್ ಮತ್ತು ಎಲ್ಲರೂ ಜೊತೆಗೆ ಸೇರಿಕೊಂಡು ನಾವು ಅಲ್ಲೇ ಮನೆ ಹತ್ರನೇ ಇರೋವಂತಹ ಅಗರ್ವಾಲ್ಗೆ ಹೋಗಿದ್ವಿ. ಅಲ್ಲಿ ಆರ್ಡ್ರ್ ಮಾಡಿದ ಮೆನ್ಯೂ ಬರೋಷ್ಟೊಳಗಡೆ ನನ್ನ ಮಗ ಆಲ್ರೆಡಿ 1 ರೌಂಡ್ ಕ್ರಾಫ್ಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದ. ಸೊ ಹೀಗಿತ್ತು ನಮ್ಮ ಒಂದು ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್. ಸೊ ಯಾರ್ಯಾರಿಗೆ ಇಷ್ಟ, ಸೊ ಯಾರಿಗೆಲ್ಲ ಈ ಒಂದು ಸಿಂಪಲ್ ವ್ಲಾಗ್ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಎವ್ರಿವನ್.